ನಮಸ್ತೆ ಎಲ್ಲರಿಗೂ. ಕತೆನ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ತುಂಬ ಖುಷಿ ಇದೆ ಅನ್ನೋದಾದರೆ ಸ್ವಲ್ಪ ಓದಿನೇ ತಿಳ್ಕೊಳ್ಳೋಣ ಅಲ್ವಾ, ಅದು ಇನ್ನೂ ಖುಷಿಯಾಗುತ್ತೆ. ಮತ್ತು ರಿಪೀಟೆಡ್ ಓದ್ತಾ ಇದ್ದರೆ ನಮಗೆ ಪ್ರತಿಯೊಂದು ಕೂಡ ಅರ್ಥ ಆಗುತ್ತೆ. ಸೊ ಮಲ್ಕೊಬೇಕಾದ್ರೆ ಓದೋಣ ಅಂತ ಹೇಳಿ ನಾನು ಹಾಗೆ ಮಲ್ಕೊಳ್ಳೋ ಟೈಮಲ್ಲಿ ನನ್ನ ಟ್ಯಾಬ್ಲೆಟ್ ನುಂಗೋದಿತ್ತು. ಟ್ಯಾಬ್ಲೆಟ್ ತೊಗೊಂಡು ನಂಗೆ ಇದೇ ಕೇಸರಿನೇ ತೊಗೊಳ್ಳೋದು ಡೈಲಿ. ಸೊ ಈ ಕೇಸರಿನ ತೊಗೊಂಡು ಅದಾದಮೇಲೆ ಕತೆ ಓದೋಣ ಅಂತ ಸ್ಟಾರ್ಟ್ ಮಾಡಿದೆ. ಮಕ್ಕಳಿಗಾಗಿ ಅಂತ ಇದು ಕತೆ. ತುಂಬ ಚೆನ್ನಾಗಿದೆ ಕತೆ, ನನಗೆ ಇಷ್ಟ ಆಯಿತು. ಮತ್ತು ಇದರಲ್ಲಿ ದೇವ್ರ ಬಗ್ಗೆ ಇರೋದು. ದೇವ್ರ ಬಗ್ಗೆ ಅಂದರೆ ಕೊನೆ ಎಂಡಿಂಗ್ ಹೇಳ್ತೀನಿ. ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ಕೇಳಬಹುದು. ಬಟ್ ನೆಕ್ಸ್ಟ್ ಟೈಮ್ ನಾನು ನಿಮಗೆಲ್ಲ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀರಾ ಅದ್ರ ಮೇಲೆ ನಾನು ಇದು ಮಾಡ್ಬೋದು. ಮತ್ತು ಡೈಲಿ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ನನಗೆ, ಬಿಕಾಸ್ ಕಂಟೆಂಟ್ ಏನು ಕೊಡೋದು ಅನ್ನೋ ಸ್ವಲ್ಪ ಐಡಿಯಾ ನಂಗೆ ಅಷ್ಟಾಗಿ ಸಿಗ್ತಿಲ್ಲ. ಹಾಗಾಗಿ ಸೊ ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡ್ತೀನಿ. ಈ ಕತೆ ನನಗೆ ಎಷ್ಟು ಅರ್ಥ ಆಗಿದೆ ಅನ್ನೋದನ್ನ ಹೇಳ್ತೀನಿ ಅಷ್ಟೇ. ಬ್ರಾಹ್ಮಣರಿಗೆ 10 ಜನ ಮಕ್ಕಳಿರ್ತಾರೆ. 10 ಜನದಲ್ಲಿ ಕೊನೆ ಮಗನ ಹೆಸರು ನಾರಾಯಣ ಅಂತ. ಬ್ರಾಹ್ಮಣ ಬಂದು ತುಂಬಾ ನಾನ್ ವೆಜ್ ತಿನ್ನೋದು ಮತ್ತು ಡ್ರಿಂಕ್ಸ್ ಮಾಡೋದು ಈ ಥರ ಚಟದಲ್ಲಿ ತೊಡಗಿರ್ತಾರೆ. ಇವರು ಯಾವುದೇ ರೀತಿ ಪುಣ್ಯ ಕೆಲಸ ಮಾಡಿರಲ್ಲ. ಹಾಗೆ ಇವ್ರಿಗೆ ವಯಸ್ಸಾಯ್ತಾ ಇವರು ನೆನೆಸ್ಕೊತಾರೆ, ನನ್ನ ಕೊನೆ ಮಗನ್ನ ತುಂಬ ಮುದ್ದಾಗಿ ಸಾಕಿದ್ದೀವಿ, ಅವನ್ನ ಯಾರು ನೋಡ್ಕೊತಾರೆ, ಈಗ ನನಗೆ ಸಾಯೋ ಟೈಮ್ ಬಂದಿದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ನಾರಾಯಣ ಅಂತ ಜೋರಾಗಿ ಕೂಕೊಂತಾರೆ. ಅವನ ಮಗನ ಹೆಸರು ನಾರಾಯಣ ಅಲ್ವಾ, ಹಾಗಾಗಿ. ಆಮೇಲೆ ಅವ್ರಿಗೆ ವಯಸ್ಸಾಯಿತು, ಯಮ ಬಂದು ಪಾಷಾಣ ಹಾಕಿ ಕರ್ಕೊಂಡೋಗೋ ಟೈಮಲ್ಲಿ ವಿಷ್ಣು ಭಕ್ತರು ಬಂದು ಇಲ್ಲ ಇವ್ರನ್ನ ನಾನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ವಾದ ಮಾಡ್ತಾರೆ. ಸೊ ಇಬ್ರಿಗೂ ಯಮಂಗೂ ಅವ್ರಿಗೂ ವಾದ ನಡೆಯುತ್ತೆ. ಅವ್ರು ಏನು ಒಂದು ಪುಣ್ಯ ಕೆಲಸ ಮಾಡಿಲ್ಲ, ಅವ್ರನ್ನೇನಕ್ಕೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀರಾ ಹೀಗೆ ಹಾಗೆ ಅಂತ. ಹಾಗಾಗಿ ಒಂದು ನೀತಿ ಏನಪ್ಪ ಅಂದರೆ ಇದರಲ್ಲಿ ನಾರಾಯಣ ಅಂತ ಹೆಸರಿಟ್ಟಿರ್ತಾರೆ ಗೊತ್ತಾ, ಅದೇ ದೇವ್ರ ಸ್ಮರಣೆ ಆಗಿರುತ್ತೆ. ಸೊ ವಿಷ್ಣು ಭಕ್ತರೇ ಗೆದ್ದು ಅವ್ರನ್ನ ನಾರಾಯಣ ಹತ್ರ ಕರ್ಕೊಂಡು ಹೋಗ್ತಾರೆ. ಇದೇ ಕತೆ ಬಂದು ಅಷ್ಟೇ, ಸಿಂಪಲ್ ಕತೆ. ನಂಗೆ ಅರ್ಥ ಆಗಿದ್ದು ತುಂಬ ಚೆನ್ನಾಗಿದೆ. ಇನ್ನು ಮುಂದೆ ಓದ್ತೀನಿ ಇದೇ ರೀತಿ. ನಿಮ್ಗೇನಾದ್ರು ಅರ್ಥ ಆಯಿತು ಅನ್ನೋದಾದರೆ ಕಮೆಂಟ್ ಮಾಡಿ. ಇಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿ.